ಶಾಸನ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಬಿ ಎಡ್ ತರಗತಿಗೆ ನೀವು ಪ್ರವೇಶ ಪಡೆಯೋದಾದರೆ ನಿನ್ನೆ ಅದಕ್ಕೆ ಎಲಿಜಿಬಿಲಿಟಿ ಲಿಸ್ಟನ್ನು ಬಿಟ್ಟಿದ್ದಾರೆ ಗೌರ್ಮೆಂಟ್ ವತಿಯಿಂದ. ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಕೇಂದ್ರೀಕೃತ ದಾಖಲಾತಿ ಘಟಕ, ಕೆಜಿ ರಸ್ತೆ, ಬೆಂಗಳೂರು. ಇವರು ಒಂದು ಶೆಡ್ಯೂಲ್ನ ಕೊಟ್ಟಿದ್ದು, ದಾಖಲಾತಿ ಪ್ರಕ್ರಿಯೆ ಪರಿಷ್ಕೃತ ವೇಳಾಪಟ್ಟಿಯಂತಹ ಬಿ ಎಡ್ ದಾಖಲಾತಿ ಅಧಿಸೂಚನೆಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸುವ ದಿನಾಂಕ ಯಾವುದು ಅಂತೇಳಿ ಕೂಡ ಅವರು ಕೊಟ್ಟಿದ್ದರು. ಯಾವ್ದು ಇರ್ತದೆ ಅಂತೇಳಿ ಅದಕ್ಕೆ ತಕ್ಕನಾಗಿ 31/10 11/12/2023 ತನಕ ಅಪ್ಲಿಕೇಶನ್ ಹಾಕಲಿಕ್ಕೆ ನಮಗೆ ಅವರು ಅವಕಾಶ ಮಾಡಿ ಕೊಟ್ಟಿದ್ದರು. ಇನ್ನು ಆನ್ಲೈನ್ ಅರ್ಜಿಗಳ ದತ್ತಾಂಶ ಸಂಗ್ರಹಣೆ ಮತ್ತು ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ ಪ್ರಕಟಣೆ 14/12/2023 ಅಂದರೆ ಇವತ್ತು. ಸೊ ನಿನ್ನೆ ನೈಟ್ ಅವರು 11 ಗಂಟೆ ಸುಮಾರಿಗೆ ಅದು ಲಿಸ್ಟನ್ನು ಅಪ್ಲೋಡ್ ಮಾಡಿದ್ದಾರೆ ವೆಬ್ಸೈಟ್ನಲ್ಲಿ. ನಮಗೆ ನಿನ್ನೆ ನೈಟ್ 11:15 ಸುಮಾರಿಗೆ ನಮಗದು ಲಭ್ಯ ಆಗಿದೆ. ಓಕೆ, ಸೊ ಆ ಲಿಸ್ಟ್ನ ಪ್ರಕಾರ ಕೆಲವು ವಿದ್ಯಾರ್ಥಿಗಳಿಗೆ ಡೌಟ್ಸ್ಗಳಿದ್ದಾವೆ. ಸರ್, ನಾವು ಅಪ್ಲಿಕೇಶನ್ ಹಾಕಿದ್ವಿ, ಎಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿದ್ವಿ, ಬಟ್ ನಮ್ಮ ಲಿಸ್ಟ್ನಲ್ಲಿ ಹೆಸರು ಬಂದಿಲ್ಲ, ನಾವು ಏನು ಮಾಡಬೇಕು ಸರ್ ಮುಂದೆ ಅಂತೇಳಿ ನಮಗೆ ತುಂಬ ಬೆಳಗಿಂದ ಕಾಲ್ ಬರ್ತಾ ಇರೋದ್ರಿಂದ ನಾವು ಮತ್ತೆ ಅದನ್ನು ವಿಡಿಯೋ ಮುಖಾಂತರ ಮಾಡಿ ಎಲ್ಲರಿಗೂ ತಿಳಿಸುವಂಥ ಪ್ರಯತ್ನ ಮಾಡೋಣ ಅಂತ ಹೇಳಿ ಶಾಸನ ಅಕಾಡೆಮಿ ವತಿಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ನೋಡಿ, ರಿಜೆಕ್ಷನ್ ಲಿಸ್ಟನ್ನು ನೋಡೋಣ. ಯಾಕೆ ನಮಗೆ ರಿಜೆಕ್ಟ್ ಮಾಡಿದ್ದಾರೆ ಇದರಲ್ಲಿ, ಯಾಕೆ ಸರ್ ರಿಜೆಕ್ಟ್ ಮಾಡಿದ್ರು ನಮಗೆ ಅಂತ ಹೇಳಿ ಕ್ವಶನ್ಸ್ ಕೇಳಿದ್ರು ಕೆಲವು ಸ್ಟೂಡೆಂಟ್ಸ್ಗಳು. ನಮಗೆ ಅವರು ಹೇಳಿದರೆ ನೋಟಿಫಿಕೇಷನಲ್ಲಿ ನೋಡಿ ಏನು ಹೇಳಿದ್ರು. ನೋಟಿಫಿಕೇಷನಲ್ಲಿ ಅಂದರೆ, ಈಗ ಒಂದು ಸಪೋಸ್ ಈಗ ಲಕ್ಷ್ಮೀ ಶ್ರೀ ಎ.ಜಿ. ಅನ್ನೋರು 100 ಅಂತ ಹಾಕಿದರು. 100% ಅಂದರೆ ಹೆಂಗಾಗ್ತದೆ ಇದು 100%? ಅದು ಎಚ್ ಅಂತ ರೀಸನ್ ಕೊಟ್ಟಿದ್ದಾರೆ ಅವರು. ಯಾವ ಎಚ್ ಅಂದರೆ, ಎಚ್ ಅಂತಂದರೆ ಅವ್ರ ಪ್ರಕಾರ ಏನಂತ, ಎಚ್ ಇಲ್ಲಿದೆ ನೋಡಿ, ಎಲ್ಲಿ ಇನ್ವ್ಯಾಲಿಡ್ ಮಾರ್ಕ್ಸ್ ಅಂತ. ಸೊ ಅವರು ಇನ್ವ್ಯಾಲಿಡ್ ಮಾರ್ಕ್ಸ್ ಹಾಕಿದ್ರಿಂದ ಅವರನ್ನು ರಿಜೆಕ್ಟ್ ಮಾಡಿದ್ದಾರೆ. ಹಾಗಾದರೆ ಎಫ್ ಅಂದವರು ಯಾರು ಸರ್? ಎಫ್ ಅಂದರೆ ಏನು? ಎಫ್ ಅಂತಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆನೆ, ಬಿಲೋ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ ಅಂತ ಹೇಳಿ. ಯಾಕಂತಂದರೆ ಅವ್ರು ಕಂಡೀಷನ್ ಕೂಡ ಹಾಕಿದ್ರು, ಯಾರಿಗೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸೀಟಿನ ಅಡಿಯಲ್ಲಿ ಬಿ ಎಡ್ ಮಾಡಬೇಕಂತ ಅಂದರೆ ನೀವು ಕರ್ನಾಟಕದ ರಹವಾಸಿ ಆಗಿರಬೇಕು, ಕರ್ನಾಟಕದಲ್ಲಿ ವಾಸಿಸಿರಬೇಕು, ಕನಿಷ್ಠ 7 ವರ್ಷನಾದರೂ ನೀವು ವಾಸಿಸಿರಬೇಕು ಅಂತೇಳಿ ಕಂಡೀಷನ್ ಕೂಡ ಹಾಕಿದ್ರು ಅವರು. ಅದರ ಪ್ರಕಾರನೇ ತೊಗೊಂಡಿದ್ದಾರೆ. ಸೊ ಎಫ್ ಅಂತಂದರೆ, ಅದು ಎಫ್ ಅಂತ ಬಂದಿದೆ ಅಂತಂದರೆ ಅದು ನಾನ್ ಕರ್ನಾಟಕ ಕ್ಯಾಂಡಿಡೇಟ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇ ಅಂತ ಇದೆ ನೋಡಿ. ಇ ಅಂತಂದರೆ ಬಿಲೋ ಪರ್ಸೆಂಟೇಜ್ ಅಂತ. ಬಿಲೋ ಪರ್ಸೆಂಟೇಜ್ ಅಂತಂದರೆ ಅವರು ಒಂದು ಫಿಕ್ಸ್ ಮಾಡಿದರು, ಡಿಗ್ರಿನಲ್ಲಿ ನೀವು 50% ತೊಗೋಬೇಕು, ಮತ್ತು ಅಥವಾ MA PG ಮಾಡಿದರೆ 55, ಅಥವಾ ನಿಮ್ಮದು ಟೆಕ್ನಿಕಲ್ ಎಜುಕೇಷನ್ ಆಗಿದ್ದರೆ 55% ಅಂತ ಇತ್ತು. ಡಿಗ್ರಿ ಕಾಮನಾಗಿ 50% ನಿಮ್ಮದು ಆಗಿರಬೇಕು ಅಂತೇಳಿ ಅವರು ಕಂಡೀಷನ್ ಹಾಕಿದ್ರು. ನೋಟಿಫಿಕೇಷನ್ ನೋಡೋಣ. ಹಾಗಾದರೆ ಫಸ್ಟ್ ನೋಟಿಫಿಕೇಷನ್ ನೋಡಿ ಆಮೇಲೆ ನಾವು ಇಲ್ಲಿ ಮುಂದೆ ಬರೋಣ. ಸೊ ನೋಟಿಫಿಕೇಷನಲ್ಲಿ ಏನು ಹೇಳಿದ್ರು ನೋಡಿ. ನೋಟಿಫಿಕೇಷನ್ನಲ್ಲಿ ಓಕೆ ಕಂಡೀಷನ್ ಹಾಕಿದೆ ನೋಡಿರಿ. ಕನಿಷ್ಠ ಎಷ್ಟಿದೆ, 50% ಅಂಕಗಳೊಂದಿಗೆ ಪದವಿ ಅಥವಾ 50% ಅಂಕಗಳೊಂದಿಗೆ ವಿಜ್ಞಾನ, ಸಾಮಾಜಿಕ ವಿಜ್ಞಾನಗಳು, ಮಾನವಿಕ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ, ಅಥವಾ ಕನಿಷ್ಠ 55% ಅಂಕಗಳೊಂದಿಗೆ ಇಂಜಿನಿಯರಿಂಗ್ನಲ್ಲಿ ಪದವಿ, ವಿಜ್ಞಾನ ಮತ್ತು ಗಣಿತಶಾಸ್ತ್ರದಲ್ಲಿ ಪರಿಣಿತಿ ಪಡೆದಿರುವ ತಂತ್ರಜ್ಞಾನ ಅಥವಾ ಇನ್ಯಾವುದೇ ತತ್ಸಮಾನ ವಿದ್ಯಾರ್ಥಿ. ಅಂದರೆ ಅವರು 50, 55 ಇದು ಒಂದು ಇಟ್ಟಿದ್ದಾರೆ. ಸರ್ ನಮ್ಮದು 50 ಅಬೋನೇ ಇದೆ ರೀ ಅಂತ, 50 ಅಬೋವ್ ಇದೆ, ಬಟ್ ನಮ್ಮದು ಲಿಸ್ಟ್ನಲ್ಲಿ ಹೆಸರು ಬಂದಿಲ್ಲ ಅಂತೇಳಿ ಇಲ್ಲೊಂದು ಇದು ಬಿಟ್ಟಿದ್ದಾರೆ, ಸೂಚನೆಗಳು ನೋಡಿ. ಅಭ್ಯರ್ಥಿಗಳಿಗೆ ಸೂಚನೆ. ಸರ್ಕಾರಿ ಕೋಟಾದಡಿ ಒಟ್ಟು ಲಭ್ಯವಿರುವ ಸೀಟಿನ 1:2 ಮೆರಿಟ್ ಕಮ್ ರೋಸ್ಟರ್ ಅನುಸಾರವಾಗಿ ಅವರು ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. 1 ಪಾಯಿಂಟ್ ಕರೆಕ್ಟ್ ಆಯಿತಾ? ಅರ್ಥ ಆಯ್ತಾ ಇದು? ಅಂದರೆ ಸಪೋಸ್ ನೋಡಿ, ಆಲ್ ಓವರ್ ಕರ್ನಾಟಕ ಗೌರ್ಮೆಂಟ್ಗೇನೆ ಒಂದು 20,000 ಸೀಟ್ಸ್ ಇದಾವಂತ ಅಂದ್ಕೊಳ್ಳಿ. ಗೌರ್ಮೆಂಟ್ ಅಡಿಯಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲ ಬಿ ಎಡ್ ಕಾಲೇಜ್ಗಳನ್ನು ಸೇರಿ ಒಂದು 20,000, ಜಾಸ್ತಿ ಇರ್ಬೋದು ಕಡಿಮೆ ಇರ್ಬೋದು, ಒಂದು 20,000 ಅಪ್ಲಿಕೇಶನ್ ಸೀಟ್ ಇದಾವಂತ ಅಂದ್ಕೊಳ್ಳಿ. ಆ 20,000ಕ್ಕೆ ಒಂದು ಸೀಟಿಗೆ 2 ಜನರು ಅಂದರೆ 40,000 ಸ್ಟೂಡೆಂಟ್ಸ್ನ ಅವರು ಸೆಲೆಕ್ಟ್ ಮಾಡೋದಂತ ಆಯಿತು. ಎಕ್ಸಾಂಪಲ್ ಇದು 40,000 ಜನ ಹೋಗ್ತಾ ಇದ್ದಾರೆ ವೆರಿಫಿಕೇಷನ್ಗೆ. ಅವ್ರಿಗೆ ಬೇಕಾಗಿರೋದು 20,000 ಸೀಟ್ಗಳಿಗೆ ಅಡ್ಮಿಷನ್ ಕೊಡ್ತಾ ಇದ್ದಾರೆ ಅವರು. ಸೊ 40,000 ಸ್ಟೂಡೆಂಟ್ಸನ್ನು ಕರೆದೋದ್ರಲ್ಲಿ ಕೆಲವು ರಿಜೆಕ್ಟ್ ಆಗ್ಬೋದು, ಕೆಲವು ಡಾಕ್ಯುಮೆಂಟ್ಸ್ ಫೇಕ್ ಆಗಿರ್ಬೋದು, ಕೆಲವು ಡಾಕ್ಯುಮೆಂಟ್ಸ್ ಇನ್ವ್ಯಾಲಿಡ್ ಆಗಿರ್ಬೋದು, ಬೇರೆ ಬೇರೆ ರೀಸನ್ ಇರುವಂಥದ್ದು ಚಾನ್ಸಸ್ ಇರ್ತದೆ. ಹಾಗಾಗಿ ಅವರು ಒಂದು ಸೀಟ್ಗೆ 2 ಅನುಪಾತದಲ್ಲಿ ಅವರು ಕರೆದಿದ್ದಾರೆ. ಓಕೆ, ಇನ್ನು ಸೆಕೆಂಡ್ 1.2 1:2 ಮೆರಿಟ್ ಕಮ್ ರೋಸ್ಟರ್ ಅನ್ನುವ ಪರಿಶೀಲನಾ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಆಯ್ಕೆ ಮಾಡಿಕೊಂಡ ನೋಡಲ್ ಕೇಂದ್ರದಲ್ಲಿ ಮಾತ್ರ ಹಾಜರಾಗುವುದು. ನೋಡಿ, ನಿಮಗೆ ಲಿಸ್ಟ್ನ ಮುಂದೆ ಒಂದು ಕಾಲೇಜ್ ಹೆಸರು ಕೊಟ್ಟಿದ್ದಾರೆ, ಯಾವ ನೋಡಲ್ ಕೇಂದ್ರ ಅಂತ. ಆ ನೋಡಲ್ ಕೇಂದ್ರಕ್ಕೆ ಹೋಗಿ ನೀವು ವೆರಿಫಿಕೇಷನನ್ನು ಮಾಡ್ಕೊಂಬರ್ಬೇಕು ನಿಮ್ಮ ದಾಖಲಾತಿಗಳು. ಇನ್ನು ಅಭ್ಯರ್ಥಿಗಳು ಪರಿಶೀಲನಾ ಪಟ್ಟಿಯಲ್ಲಿ ನಮೂದಿಸಿದ ದಿನಾಂಕ ಮತ್ತು ಪರಿಶೀಲನಾ ಕೇಂದ್ರ ನೋಡಲ್ ಕೇಂದ್ರದಲ್ಲಿ ಎಲ್ಲ ಪ್ರಮಾಣ ಪತ್ರಗಳ ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆಗೆ ಕಡ್ಡಾಯವಾಗಿ ಹಾಜರಾಗುವಂಥದ್ದು.
ಅದೇನು ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿದ್ರಲ್ಲ ಅದನ್ನು ಅಪ್ಲೋಡ್ ಮಾಡಿದ್ರಲ್ಲ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಈಗ ಒರಿಜಿನಲ್ ತೊಗೊಂಡು ಹೋಗಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಯಿಂಟಲ್ಲಿ ಏನಿದೆ, ಎಲ್ಲ ಮೂಲ ದಾಖಲೆಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಹಾಗೂ ಚೆಕ್ ಲಿಸ್ಟ್ ಅನೆಕ್ಸರ್ 6 2 ಜೆರಾಕ್ಸ್ ಪ್ರತಿಯನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುವುದು ಅಂತ ಹೇಳಿದ್ದಾರೆ. ಸೊ ಫೋರ್ತ್ ಪಾಯಿಂಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಇದು. ಫೋರ್ತ್ ನಂಬರ್ ಪಾಯಿಂಟ್ ಏನು ಅಂತ ಹೇಳಿದರೆ, ಚೆಕ್ ಲಿಸ್ಟ್ ಅನೆಕ್ಸರ್ 6 ಅಂತ ಕೊಟ್ಟಿದ್ದಾರೆ. ನೋಟಿಫಿಕೇಶನನ್ನು ಕ್ಲಿಯರಾಗಿ ಓದಿದರೆ ಅದು ಗೊತ್ತಾಗ್ತದೆ. ಅನೆಕ್ಸರ್ 6 ಎಲ್ಲಿದೆ, ಲಾಸ್ಟ್ ಪೇಜ್ ಕೊಟ್ಟಿದ್ದಾರೆ ಅವರು. ಲಾಸ್ಟ್ ಪೇಜ್ನಲ್ಲಿ ಚೆಕ್ ಲಿಸ್ಟ್ ಇದೆ ನೋಡಿ ಒಂದು. ಹಾಂ, ಓಕೆ, ಇದು 5, ಓಕೆ ಇದು 6, ಸಾರಿ ಇದು 5, ನೆಕ್ಸ್ಟ್ ಇದು 6, ಇಲ್ಲಿದೆ ನೋಡಿ. ಈ ಪೇಜನ್ನು ನೀವು ಪ್ರಿಂಟೌಟ್ ತೊಗೊಂಡು ಹೋಗಬೇಕಾಗುತ್ತೆ. 2 ಪೇಜ್ನ ಪ್ರಿಂಟೌಟ್ ತೊಗೊಂಡು ಹೋಗಿ ಇದನ್ನು 2 ಪೇಜ್ ಪ್ರಿಂಟೌಟ್ ತೊಗೊಂಡು ಹೋಗಿ ಮತ್ತು ಒಂದು ಸೆಟ್ ಜೆರಾಕ್ಸ್ ಸೆಟ್ನ ತೊಗೊಂಡು ಹೋಗಬೇಕಾಗ್ತದೆ. ಇಲ್ಲಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್, ಆಮೇಲೆ ನೇಮ್ ಆಫ್ ದಿ ಫಾದರ್, ದೆನ್ ಪೋಸ್ಟಲ್ ಅಡ್ರೆಸ್ ವಿತ್ ಪಿನ್ ಕೋಡ್ ಆ್ಯಂಡ್ ನೋಡಲ್ ಸೆಂಟರ್ ನಂಬರ್ ಆ್ಯಂಡ್ ರಿಜಿಸ್ಟ್ರೇಷನ್ ನಂಬರ್. ನಿಮ್ಗೆ ಅಲ್ಲಿ ಹೋದ ನಂತರ ಗೊತ್ತಾಗ್ತದೆ ಇದು. ದೆನ್ SLC ಮಾರ್ಕ್ಸ್ ಕಾರ್ಡ್, ಬೇಕು ಕಂಪಲ್ಸರಿಯಾಗಿ ಅದು ಸಬ್ಮಿಟ್ ಮಾಡಬೇಕಾಗ್ತದೆ ವೆರಿಫಿಕೇಷನ್ಗೆ. ಇನ್ನು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ದೆನ್ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮತ್ತು ಅಥವಾ PG. ನಿಮ್ದು ಏನಾದರೂ ಡಿಗ್ರಿ ಮಾಡ್ಕೊಂಡು PG ಮಾಡಿದರೆ PG ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಹೋಗ್ಬೋದು ಇದ್ದರೆ, ಇಲ್ಲ ಡಿಗ್ರಿ ಅಷ್ಟೇ ಮಾಡಿದರೆ, ಡಿಗ್ರಿ ಮಾಡಿ ಡೈರೆಕ್ಟ್ B.Ed ಬರ್ತಾ ಇದ್ರಿ ಅಂತಂದರೆ B.Ed ಮಾರ್ಕ್ಸ್ ಕಾರ್ಡ್ಗಳನ್ನ ನೀವು ತೊಗೊಂಡು ಹೋಗಬೇಕಾಗ್ತದೆ. ಇಲ್ಲಿ 1 to 6 ಸೆಮ್ ಮಾರ್ಕ್ಸ್ ಕಾರ್ಡ್ಗಳನ್ನ ಕಂಪಲ್ಸರಿಯಾಗಿ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಈಗ ಸಪೋಸ್ 1 to 5th ಸೆಮ್ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಇದೆ, 6th ಸೆಮ್ ಈಗ ಜಸ್ಟ್ ರಿಸಲ್ಟ್ ಬಂದಿದೆ, ಬಟ್ ಅವರು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನಿಮಗೆ ಕೊಟ್ಟಿಲ್ಲ. ಅವಾಗ ಒಂದು ಕೆಲಸ ಮಾಡಿ, ಅಟೆಸ್ಟೆಡ್ ಮಾಡಿಕೊಂಡು ಪ್ರಿನ್ಸಿಪಲ್ ಕಡೆಯಿಂದ ಲೆಟರ್ ತೊಗೊಂಡು ಹೋಗಿ, ನಿಮ್ಮ ಕಾಲೇಜ್ ಕಡೆಯಿಂದ ಕನ್ಸಿಡರ್ ಮಾಡ್ತಾರ ನೋಡಿ. ಯಾಕಂದರೆ ರಿಯಲ್ ಇರುವಂಥ ಸಿಚುವೇಶನ್ಸ್ಗಳನ್ನು ಅವ್ರ ಮುಂದೆ ಹೇಳಿ, ಅದ್ರ ಮೇಲೆ ಅವ್ರು ಏನು ಆ್ಯಕ್ಷನ್ ತೊಗೋತಾರೆ, ಅದಕ್ಕೆ ಏನು ಹಾಗೆ ಅವ್ರು ಹೇಗೆ ರಿಪ್ಲೈ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ನಿಮ್ದೇನು ಕನ್ವಿನ್ಸ್ ಮಾಡುವಂಥದ್ದು ಇರ್ತದೆ ಅದನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿರಿ. 6 ಮಾರ್ಕ್ಸ್ ಕಾರ್ಡ್ ಇಲ್ಲದೇ ಇದ್ದವರು ಇದ್ದರೆ ಮತ್ತು ನೋ ಪ್ರಾಬ್ಲಮ್, ಇಲ್ಲದೇ ಇದ್ದವರು ನೆಟ್ ಕಾಪಿ ತೊಗೊಂಡು ಅಟೆಸ್ಟೆಡ್ ಮಾಡ್ಕೊಂಡು ಪ್ರಿನ್ಸಿಪಲ್ ಕಡೆಯಿಂದ ನೀವು ಅಲ್ಲಿ ವೆರಿಫಿಕೇಷನ್ ಹೋಗುವಂಥದ್ದು. ಹೋಗಿ ನೋಡಿ, ಒಂದು ಟ್ರೈ ಮಾಡಿರಿ. ಓಕೆ, ನೆಕ್ಸ್ಟ್ D1 7 year ಸ್ಟಡಿ ಸರ್ಟಿಫಿಕೇಟ್ ಆರ್ 7 year ಡೊಮಿಷಿಯಲ್ ಸರ್ಟಿಫಿಕೇಟ್ ಆರ್ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ 1st ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಇದು B.Ed ಕಾಲೇಜ್ಗೆ ಅಪ್ಲೈ ಮಾಡಬೇಕಂತಂದ್ರೆ, ಸರ್ಕಾರ ಗೌರ್ಮೆಂಟ್ ಸೀಟ್ ಬೇಕಂತಂದ್ರೆ ಇದು ಬೇಕಾಗ್ತದೆ. 7 year ಸ್ಟಡಿ ಸರ್ಟಿಫಿಕೇಟ್ ಅಂದರೆ ನೀವು ಕರ್ನಾಟಕದಲ್ಲಿ 7 ವರ್ಷ ಅಧ್ಯಯನ ಮಾಡಿದ್ದೀರಾ, ಅದು ಸರ್ಟಿಫಿಕೇಟ್ ಒಂದು. ಇಲ್ಲಾಂದರೆ 7 years ನಿಮ್ಮ ಇಲ್ಲಿ ವಾಸ ಮಾಡಿದ್ರಾ, ಕನಿಷ್ಠ 7 ವರ್ಷ ಅಂದರೆ ನೀವು ವಾಸ ಮಾಡಿರ್ಬೇಕು ಕರ್ನಾಟಕದಲ್ಲಿ, ಅದರದೊಂದು ಪ್ರೂಫ್. ಇಲ್ಲ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ 1 to 10th ಸ್ಟ್ಯಾಂಡರ್ಡ್, 1ರಿಂದ 10ನೇ ತರಗತಿಯವರೆಗಿನ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೂ ಕೂಡ ನೀವು ತೊಗೊಂಡು ಹೋಗ್ಬೋದು. ಸೊ ಇವು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ. ಇನ್ನು ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್, ಇದು ಈಗ ಅಪ್ಲೈ ಆಗೋದಿಲ್ಲ. ಯಾಕಂದರೆ ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್ ಯಾವಾಗ ಬರ್ತದೆ, ಅಡ್ಮಿಷನ್ ಮಾಡುವಂಥ ಸಮಯದಲ್ಲಿ ಬರ್ತದೆ. ಇದು ವೆರಿಫಿಕೇಷನ್ ಟೈಮ್ನಲ್ಲಿ ಏನು ಕೇಳೋದು ಡೌಟ್ ಅವರು. ಯಾಕಂತಂದ್ರೆ ಇದು ಆಪ್ಷನಲ್ ಆಗಿರ್ತದೆ ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್. ಈಗ ಸಪೋಸ್ ನೋಡಿ, ನೀವು ಧಾರವಾಡದಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಧಾರವಾಡದಲ್ಲಿ ನಿಮ್ಮದು BA ಮುಗಿದಿದೆ ಅಥವಾ BSc ಮುಗಿದಿದೆ ಅಂತ ಅಂದ್ಕೊಳ್ಳಿ. ಧಾರವಾಡ ಅಂತಂದ್ರೆ ಯಾವ್ದು ರೀ, KUD, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ನಿಮ್ಮದು BA ಆಗಿದೆ. ನೀವೇನು ಮಾಡಿದಿರಿ, ಈಗ ಬೆಳಗಾಂನಲ್ಲಿ ಬಂದು ಸೆಟ್ಲ್ ಆಗಿದ್ದೀರಿ, BGMನಲ್ಲಿ ಬಂದು ಸೆಟ್ಲ್ ಆಗಿದ್ದೀರಿ. ಬೆಳಗಾಂ ಬರೋದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಅಂಡರ್ನಲ್ಲಿ, ಬೆಳಗಾಂನಲ್ಲಿರುವಂಥ B.Ed ಕಾಲೇಜು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ತದೆ. ಸೊ ನೀವೇನು ಮಾಡ್ತೀರಿ, KUD ಟು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂದರೆ ಒಂದು ಯೂನಿವರ್ಸಿಟಿ ಟು ಇನ್ನೊಂದು ಯೂನಿವರ್ಸಿಟಿಗೆ, ಒಂದು ವಿಶ್ವವಿದ್ಯಾಲಯದಿಂದ ಮತ್ತೊಂದು ವಿಶ್ವವಿದ್ಯಾನಿಲಯಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಅವಾಗ ಅದು ಮೈಗ್ರೇಷನ್ ಸರ್ಟಿಫಿಕೇಟ್, ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಬೇಕಾಗ್ತದೆ. ಓಕೆ, ಒಂದು ಯೂನಿವರ್ಸಿಟಿ ಟು ಅನದರ್ ಯೂನಿವರ್ಸಿಟಿ. ಸಪೋಸ್ ನಿಮ್ಮದು ಧಾರವಾಡನಲ್ಲೇ ಡಿಗ್ರಿ ಮುಗಿದಿದೆ, ನೀವು ಧಾರವಾಡದಲ್ಲಿ ಅದೇ ಊರಲ್ಲಿ ನೀವು B.Ed ಕಾಲೇಜ್ ನಿಮಗೆ ಸೀಟ್ ಸಿಕ್ಕಿದೆ ಅಂತಂದರೆ ನೀವು ಮೈಗ್ರೇಷನ್ ಸರ್ಟಿಫಿಕೇಟ್ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ನಿಮ್ಮದು ಒಂದೇ ಯೂನಿವರ್ಸಿಟಿ ಆಗ್ತದೆ, ಡಿಗ್ರಿ ಮತ್ತು B.Ed. ಹಾಗಾಗಿ ಮೈಗ್ರೇಷನ್ ಸರ್ಟಿಫಿಕೇಟ್ ಇರೋದಿಲ್ಲ. ಒಂದು ಯೂನಿವರ್ಸಿಟಿಯಿಂದ ಮತ್ತೊಂದು ಯೂನಿವರ್ಸಿಟಿಗೆ ನೀವು ಏನಾದರೂ ಹೋಗೋದಾದರೆ ಅವಾಗ ಮೈಗ್ರೇಷನ್ ಬೇಕಾಗ್ತದೆ. ಸೊ ಅದು ಆಪ್ಷನಲ್ ಆಗಿ ಇರುವಂಥದ್ದು, ಗೊತ್ತಾಯ್ತಾ? ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಅಳಿಸ್ಬಿಡೋಣ. ಓಕೆ, ಸ್ಪೆಷಲ್ ಗ್ರೂಪ್ ಕ್ಯಾಸ್ಟ್ ಕಮ್ ಇನ್ಕಮ್ ಸರ್ಟಿಫಿಕೇಟ್ ನೋಡಿ. ಕ್ಯಾಸ್ಟ್ ಕಮ್ ಇನ್ಕಮ್ ಸರ್ಟಿಫಿಕೇಟ್ ಯಾರು ರಿಸರ್ವೇಷನ್ ಕೇಳಿದರೆ 3B 2A SC ST ಅವೆಲ್ಲವೂ ಕೂಡ ನೀವು ಆ ಸರ್ಟಿಫಿಕೇಟ್ಸ್ಗಳನ್ನು, ಒರಿಜಿನಲ್ ಸರ್ಟಿಫಿಕೇಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಇನ್ನು ಸ್ಪೆಷಲ್ ಗ್ರೂಪ್ ಸರ್ಟಿಫಿಕೇಟ್ ನೋಡಿ, DP XMP GK HK ಆ್ಯಂಡ್ NCC NSS SPO ಈ ಕೋಟಾದಲ್ಲಿ ನೀವೇನಾದರೂ ಸ್ಪೆಷಲ್ ರಿಸರ್ವೇಷನ್ ಅಂತೇಳಿ ನೀವು ಅದು ಸೀಟ್ಗೆ ಅಪ್ಲೈ ಮಾಡಿದರೆ ನೀವು ಅದನ್ನು ಆ ಸರ್ಟಿಫಿಕೇಟ್ಸ್ಗಳನ್ನು ನೀವು ತೊಗೊಂಡು ಹೋಗಬೇಕಾಗ್ತದೆ. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ PH ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಡಿಸ್ಟ್ರಿಕ್ಟ್ ಮೆಡಿಕಲ್ ಬೋರ್ಡ್ ಆಫ್ ಕನ್ಸರ್ನ್ ಡಿಸ್ಟ್ರಿಕ್ಟ್, ಪ್ರತಿಯೊಂದು ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದನೇ ಅದು ಆ ಸರ್ಟಿಫಿಕೇಟ್ ಇಶ್ಯೂ ಆಗಿರಬೇಕು. ಆ ಸರ್ಟಿಫಿಕೇಟನ್ನು ನೀವು ತೊಗೊಂಡು ಹೋಗಬೇಕಾಗ್ತದೆ. ಯಾರು ಅಂಗವಿಕಲ ಅಭ್ಯರ್ಥಿ ಅಂತೇಳಿ ಮೆನ್ಷನ್ ಮಾಡಿದರೆ ಅವರು. ಇನ್ನು ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ ಹ್ಯಾವ್ ಟು ಪ್ರೊಡ್ಯೂಸ್ ಡೊಮಿಷಿಯಲ್ ಸರ್ಟಿಫಿಕೇಟ್ ಕಂಪಲ್ಸರಿಲಿ, ಇದು ಕಂಪಲ್ಸರಿ ಮಾಡಿದ್ದಾರೆ ನೋಡಿ.
ಕಲ್ಯಾಣ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿರುವಂಥ ಕ್ಯಾಂಡಿಡೇಟ್ಸ್ಗಳು ನೀವು ಕಲ್ಯಾಣ ಕರ್ನಾಟಕದಲ್ಲಿ ಬರ್ತೀರಾ ಅನ್ನುವಂಥ ಸರ್ಟಿಫಿಕೇಟನ್ನು ನೀವು ಕಂಪಲ್ಸರಿಯಾಗಿ ಪ್ರೊಡ್ಯೂಸ್ ಮಾಡಬೇಕು. ಎನ್ಕ್ಲೋಸ್ ಡಾಕ್ಯುಮೆಂಟ್ ಫಾರ್ ಸೀರಿಯಲ್ ನಂಬರ್ EFGHI ಓನ್ಲಿ ಇಫ್ ಅಪ್ಲಿಕೇಬಲ್ ಅಂತ ಕೊಟ್ಟಿದೆ ನೋಡ್ರಿ. ಇ ಮೀನ್ಸ್ ಯಾವುದು? ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್. ಎಫ್ ಯಾವುದು? ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ದೆನ್ ಜಿ ಸ್ಪೆಷಲ್ ಗ್ರೂಪ್ ಸರ್ಟಿಫಿಕೇಟ್ಸ್. ಎಚ್ PH ಸರ್ಟಿಫಿಕೇಟ್ ಆ್ಯಂಡ್ ಐ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್. ಇವು ನಿಮಗೆ ಅಪ್ಲಿಕೇಬಲ್ ಆದರೆ ನೀವು ಮಾತ್ರ ತೊಗೊಂಡು ಹೋಗಿ. ಅಪ್ಲಿಕೇಬಲ್ ಆದರೆ ಅಷ್ಟೇ ತೊಗೊಂಡು ಹೋಗಿ, ಇಲ್ಲಾಂದರೆ ಇಲ್ಲ. ಓಕೆ, ಇವು ಮೇಲಿಂದ ಏನಿದ್ದಾಳೆ ABCD ಅವು ಕಂಪಲ್ಸರಿ ಬೇಕೇ ಬೇಕು. ಓಕೆ, ಸೊ ಎಷ್ಟು ಟೋಟಲ್ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿದ್ರೆ ಅಂತ ಇಲ್ಲಿ ಟೋಟಲ್ ಬರೆಯೋದು. ಇಲ್ಲಿ ನಿಮಗೆ ಸಿಗ್ನೇಚರ್ ಇರ್ತದೆ. ಇನ್ನು ಕೆಳಗಡೆ ಅಥಾರಿಟಿ ಸಿಗ್ನೇಚರ್ ಇರ್ತದೆ. ಸಿಗ್ನೇಚರ್ ಆಫ್ ದಿ ಹೆಡ್ ಆಫ್ ದಿ ನೋಡಲ್ ಸೆಂಟರ್. ನೀವು ಯಾವ ಸೆಂಟರ್ಗೆ ಹೋಗಿ ಇದು ವೆರಿಫಿಕೇಷನ್ ಮಾಡ್ತಾ ಇದ್ರು ಅಲ್ಲಿ ಅವರು ಸೆಂಟರ್ದ ಅವ್ರ ಸಿಗ್ನೇಚರ್ ಮತ್ತು ಸೀಲ್ ಹಾಕ್ತಾರೆ. ಇದಿಷ್ಟು ಪ್ರೊಸೆಸ್ ಇರ್ತದೆ. ಇನ್ನು ಥರ್ಡ್ ಪಾಯಿಂಟ್ ಇದೆ, ಆಯಾ ಮೀಸಲಾತಿ ಗುಂಪಿನಲ್ಲಿ ಪ್ರಕಟಿತ ಅಭ್ಯರ್ಥಿಗಳ ಅಂಕಕ್ಕಿಂತ ಹೆಚ್ಚುವರಿ ಅಂಕಗಳನ್ನು ಹೊಂದಿದ್ದಲ್ಲಿ ಕೂಡಲೇ CACಯನ್ನು ಸಂಪರ್ಕಿಸುವುದು. ಆಯಾ ಮೀಸಲಾತಿ ಗುಂಪಿನಲ್ಲಿ ಪ್ರಕಟಿತ ಅಭ್ಯರ್ಥಿಗಳ ಅಂಕಕ್ಕಿಂತ ಹೆಚ್ಚುವರಿ ಅಂಕಗಳನ್ನು ಹೊಂದಿದ್ದಲ್ಲಿ ಕೂಡಲೇ CACಯನ್ನು ಸಂಪರ್ಕಿಸುವುದು. ನೋಡಿ ಇಲ್ಲಿ ಏನು ಮಾಡಿದ್ದಾರೆ, ಕಟ್ ಆಫ್ ಅಂತೇಳಿ ಒಂದು ಬರ್ತದೆ. ಕಟ್ ಆಫ್ ಇಲ್ಲಿ ನೋಡಿ, ಇಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಆಲ್ ಕ್ಯಾಂಡಿಡೇಟ್ಸ್ ಅಂತೇಳಿ ಕಟ್ ಆಫ್ ಇದೆ. ಸರ್ ನಮಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ತಿರಲ್ಲ, ಇದಕ್ಕೆ ರೀಸನ್ ಇದೆ. ಏನು ರೀಸನ್? GMನಲ್ಲಿ 77ಗೆ ಕಟ್ ಆಫ್ ನಿಂತಿದೆ ನಿಮ್ದೀಗ. 77ಗೆ ಅಂದರೆ 99.9 ಇಂದ ಹಿಡಿದು 77ವರೆಗೂ ಕೂಡ ಅಪ್ಲಿಕೇಶನ್ಸ್ ಎಲ್ಲವೂ ಕೂಡ ಎಲಿಜಿಬಲ್ ಆಗಿ ಫಸ್ಟ್ ಲಿಸ್ಟ್ನಲ್ಲಿ ಬಂದಿದ್ದಾವೆ. ನಿಮ್ಮದು ಪರ್ಸೆಂಟೇಜ್ 77ಗಿಂತ ಕಡಿಮೆ ಇದ್ದರೆ ನೀವು ಫಸ್ಟ್ ಲಿಸ್ಟ್ನಲ್ಲಿ ಹೆಸರು ನಿಮ್ಮದು ಬರುವುದಿಲ್ಲ. ಯಾಕಂದರೆ GMನಲ್ಲಿ ಕಟ್ ಆಫ್ ಮೇಲ್ಗೆ 77 ನಿಂತಿದೆ, ಫಿಮೇಲ್ಗೂ ಕೂಡ 77 ನಿಂತಿದೆ. SC ಆದರೆ 75.10, ಆಮೇಲೆ ಫಿಮೇಲ್ ಆದರೆ 75.06 ಇದೆ. STಗೆ 75, ಆಮೇಲೆ ಕ್ಯಾಟ್ 1ಗೆ 75. ಇದಕ್ಕಿಂತ ಬಿಲೋ ಪರ್ಸೆಂಟೇಜ್ ಯಾರ್ದು ಇದೆಯಲ್ಲ ಅವ್ರದ್ದು ಸೆಕೆಂಡ್ ಲಿಸ್ಟ್ನಲ್ಲಿ ಬರುವಂಥ ಚಾನ್ಸಸ್ ಇರ್ತದೆ. ಅಂದರೆ ಸೀಟ್ ಉಳಿದ್ರೆ ಮತ್ತೆ ಕೌನ್ಸಿಲಿಂಗ್ ಮುಖಾಂತರ ತಗೊಳ್ತಾರೆ. ಯಾಕಂದರೆ ಅವರು ಶೆಡ್ಯೂಲ್ ಕೊಟ್ಟಿಬಿಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಏನು ಶೆಡ್ಯೂಲ್ ಕೊಟ್ಟಿದ್ದಾರೆ ಅವರು? ಸೀಟು ಹಂಚಿಕೆ ಮೊದಲ ಪಟ್ಟಿ ಪ್ರಕಟಣೆ 28ಕ್ಕೆ, ಆಮೇಲೆ ಇವರು ಪ್ರವೇಶಾತಿ ಪಡೆಯುವಂಥದ್ದು ಯಾವಾಗ? 30ರಿಂದ 3 ಜನವರಿ ತನಕ. ಹಾಗೆ ಮೊದಲನೇ ಸೀಟು ಹಂಚಿಕೆ ನಂತರ ಉಳಿಕೆಯಾಗಿರುವ ಸೀಟುಗಳ ಮ್ಯಾಟ್ರಿಕ್ಸ್ ಪ್ರಕಟಣೆ, ಎಷ್ಟು ಸೀಟ್ ಉಳಿದಿದ್ದಾವೆ ಥ್ರೂಔಟ್ ಕರ್ನಾಟಕ ಅನ್ನೋದನ್ನು ಅವರು 6 ಜನವರಿಗೆ ಡಿಸ್ಪ್ಲೇ ಮಾಡ್ತಾರೆ. ಮತ್ತು ಎರಡನೇ ಸುತ್ತಿನ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಇರ್ತದೆ. ಎರಡನೇ ಸುತ್ತಿನಲ್ಲಿ ಇರುವಂಥದ್ದು ಮತ್ತು ಮೂರನೇ ಸುತ್ತು, ಹೀಗೆ 2-3 ಸುತ್ತು ಇರ್ತವೆ. ನಿಮ್ಮ ಕೌನ್ಸಿಲಿಂಗ್ ಮುಖಾಂತರ ಮಾಡಿ ನಿಮಗೆ ಪ್ರವೇಶವನ್ನು ಕೊಡುವಂಥದ್ದು, ಎಲ್ಲಿ ಸೀಟ್ ಖಾಲಿ ಇದ್ದರೆ. ಓಕೆ, ಫಿಲಪ್ ಆದರೆ ಮತ್ತೆ ಏನು ಮಾಡಲಿಕ್ಕಾಗಲ್ಲ. ಬಟ್ ಸೀಟ್ ಖಾಲಿ ಆದರೆ ಮತ್ತೆ ಅವರು ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತಿದೆ. ಯಾರು ಈ ಬಿಲೋ ಪರ್ಸೆಂಟೇಜ್ಗಿಂತ ಕಡಿಮೆ ಇರ್ತಾರಲ್ಲ ಇವರೇ ಮತ್ತೆ ಅವ್ರು ಹೋಗ್ಬೋದು. ಇದಿಷ್ಟು ಇರುವಂಥದ್ದು ಮಾಹಿತಿ. ಇದು ಕಲ್ಯಾಣ ಕರ್ನಾಟಕದ ಪರ್ಸೆಂಟೇಜ್, ಇದು ಕಟ್ ಆಫ್ ಪರ್ಸೆಂಟೇಜ್. ನಿಮ್ಮದು ಈಗ ಸಪೋಸ್ ನಿಮ್ಮದು 72 ಆಗಿರ್ತದೆ, ಈಗ ಥರ್ಡ್ ಬಿ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದು? ಓಕೆ, ಥರ್ಡ್ ಬಿ. ಈಗ ಥರ್ಡ್ ಬಿನಲ್ಲಿ 72 ಅಂತ ನಿಮ್ಮ ಪರ್ಸೆಂಟೇಜ್ ಆಗಿರ್ತದೆ ಡಿಗ್ರಿದು. ಇಲ್ಲಿ ಥರ್ಡ್ ಬಿ ಎಲ್ಲಿದೆ? ಥರ್ಡ್ ಬಿ ನೋಡಿ 75 ನಿಂತಿದೆ, ಅದು 75.89 ಇದೆ, 75.88 ಇದೆ. ಸೊ ಇದು ನಿಮಗೆ ಬರೋದಿಲ್ಲ. ಅಂದರೆ ನೀವು ಆ ಕಟ್ ಆಫ್ಗಿಂತ ಕಡಿಮೆಯನ್ನು ತೊಗೊಂಡಿದ್ದೀರಿ ಅಂತ ಅರ್ಥ, ಮಾರ್ಕ್ಸ್ನ. ಸೊ ನಿಮ್ಮದೇ ಇಲ್ಲಿ ಎಲಿಜಿಬಲ್ ಆಗಿರೋದಿಲ್ಲ ಫಸ್ಟ್ ಲಿಸ್ಟಲ್ಲಿ. ನಿಮ್ದು ಅದಕ್ಕೆ ಅದೇ ರೀಸನ್ಗೋಸ್ಕರ ನಿಮ್ಮ ಹೆಸರು ಬಂದಿರೋದಿಲ್ಲ. ಸೊ ನೀವು ವೇಟ್ ಮಾಡಿ, ಸೆಕೆಂಡ್ ಲಿಸ್ಟ್ ಅಥವಾ ಥರ್ಡ್ ಲಿಸ್ಟ್ ಕೌನ್ಸಿಲಿಂಗ್ ಮುಖಾಂತರ ನೀವು ಸೀಟನ್ನು ತಗೊಳ್ತೀರಾ. ಓಕೆ, ಇನ್ನು ತಿರಸ್ಕೃತ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ಒಂದು ವೇಳೆ ಏನಾದರೂ ಮತ್ತೆ ಹೇಳಿದರು, ಆಯಾ ಗುಂಪಿನ ಮೀಸಲಾತಿ ಪ್ರಕಟಿತ ಅಭ್ಯರ್ಥಿಗಳ ಅಂಕಕ್ಕಿಂತ ಹೆಚ್ಚುವರಿ ಅಂಕ, ನಿಮ್ಮ ಹತ್ರ ಏನಾದರೂ ಹೆಚ್ಚುವರಿ ಅಂಕ ಇತ್ತಪ್ಪ ಇದರಲ್ಲಿ, ಸರ್ 76 ಆದ ನಂತರ ಮತ್ತೆ ನಂದು 78 ಇದೆ ಸರ್, ಬಟ್ ಹೆಸರು ಬಂದಿಲ್ಲ ಅಂತ ನೀವು ಇಮಿಡಿಯೇಟಾಗಿ CACಯನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಕೂಡ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ. ಓಕೆ, ಎಲ್ಲಿದೆ? ದೆನ್ ತಿರಸ್ಕೃತ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ತಮ್ಮ ಆಕ್ಷೇಪಣೆಗಳಿದ್ದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗಾಗಿ ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಂಡ ನೋಡಲ್ ಕೇಂದ್ರದಲ್ಲಿ ಸಲ್ಲಿಸುವುದು. ತಿರಸ್ಕೃತಗೊಂಡ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು, ಈಗ ರಿಜೆಕ್ಷನ್ ಲಿಸ್ಟ್ ಇದೆ ನೋಡಿ, ಇಲ್ಲಿ ಈ ರಿಜೆಕ್ಷನ್ ಲಿಸ್ಟ್ನಲ್ಲಿ ಇರುವಂಥ ಹೆಸರು ಸ್ಟೂಡೆಂಟ್ಗೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ, ಇಲ್ಲ ಸರ್ 100% ಅಂತಲ್ಲ, ಇದು ಟೈಪ್ ಮಾಡುವಾಗ ಬೈ ಮಿಸ್ಟೇಕ್ ಆಗಿ ಬಂದುಬಿಡ್ತು ಅಂತೇಳಿ ಒಂದು ಇರ್ತದೆ. ಇಲ್ಲ ಸರ್ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಸ್ವಲ್ಪ ಇದಾಯಿತು, ಗಡಿಬಿಡಿ ಆಯಿತು, ಹಾಗಾಗಿ ಬೇರೆ ಡಾಕ್ಯುಮೆಂಟ್ಸ್ ಹಚ್ಚಿಬಿಟ್ಟಿದ್ದೀವಿ, ಹಾಗಾಗಿ ರಿಜೆಕ್ಟ್ ಆಗಿದೆ ಅಂತೇಳಿ ನೀವೇನಾದರೂ ಮತ್ತೆ ನಿಮ್ಮ ಹತ್ರ ಪ್ರೂಫ್ ಇದೆ ಅಂತಂದರೆ ನೀವು ಮತ್ತೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, CAC ಅವರನ್ನು. ಸರಿನಾ? ಇನ್ನು ಎಲಿಜಿಬಿಲಿಟಿ ಲಿಸ್ಟ್ನ ಮುಂದೆ ಅವ್ರಿಗೆ ವೆರಿಫಿಕೇಷನ್ ಸೆಂಟರ್ಗಳನ್ನು ಕೊಡ್ತಾ ಹೋಗಿದ್ದಾರೆ. ಈಗ ಪ್ರದೀಪ್ ಕುಟ್ಕೋಳೆ ಅವರು ಇವರೇನು ಮಾಡ್ತಾರೆ, ಬೆಳಗಾವಿಯಲ್ಲಿ ಗೌರ್ಮೆಂಟ್ ಸರ್ದಾರ್ ಹೈಸ್ಕೂಲ್ ಕಾಕ್ತಿ ವೇಸ್ ಬೆಳಗಾವಿಗೆ ಅವರು ಅಲ್ಲಿ ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ತಾರೆ ತಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನೆಲ್ಲ. ಇನ್ನು ಸಿದ್ದರಾಮ ಆಗಿರ್ಬೋದು, ಹರಿಜನ್ ಸುರೇಶ್ ಆಗಿರ್ಬೋದು, ಇವರು ಬಳ್ಳಾರಿಗೆ ಹೋಗ್ತಾರೆ, ಇವರು ಚಾಮರಾಜನಗರ ಡಯಟ್ಗೆ ಹೋಗ್ತಾರೆ, CT ಹೋಗ್ತಾರೆ. ಇದು ಕಾಲೇಜ್ ಟೀಚರ್ ಎಜುಕೇಷನ್, ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಟೆಕ್ನಾಲಜಿ, ಎಜುಕೇಷನ್ ಆಫ್ ಟೀಚರ್ಸ್ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಒಂದು ಇರ್ತದೆ, ಮತ್ತು ಅದು ಆ ಜಿಲ್ಲಾ ಮಟ್ಟದಲ್ಲಿ ಒಂದು ಅಂಡರ್ನಲ್ಲಿ ಬರುವಂಥ
ಗೌರ್ಮೆಂಟ್ ಕಾಲೇಜ್ಗಳು ಬಿ ಎಡ್ ಕಾಲೇಜ್ಗಳು ಕೂಡ ಅವರು ಕೊಟ್ಟಿದ್ದಾರೆ ಅಲ್ಲಿ. ಓಕೆ, ಇದು ಶಿವಮೊಗ್ಗ ಇವ್ರು ಹೋಗ್ತಾರೆ, ನಿಖತ್ ಹುಸೇನ್ ಅನ್ನೋರು. ಸೊ ನಿಮ್ಗೆ ಏನು ವೆರಿಫಿಕೇಷನ್ ಸೆಂಟರ್ ಕೊಟ್ಟಿದ್ದಲ್ಲ ಅದರ ಆ ಸೆಂಟರ್ ಮುಂದೆನೇ ವೆರಿಫಿಕೇಷನನ್ನು ಮಾಡಿಕೊಂಡು ಬರುವಂಥದ್ದು. ಇದ್ರ ಜೊತೆಗೆ ಮತ್ತೊಂದು ನ್ಯೂಸ್ ಏನಪ್ಪ ಅಂತಂದರೆ, ಯುವ ನಿಧಿ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಮತ್ತೊಂದು ಏನು ಗ್ಯಾರಂಟಿ. ಓಕೆ, ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆ ಯುವ ನಿಧಿಗೆ ಇದೇ 26ರಿಂದ ನೋಂದಣಿ ಆರಂಭವಾಗಲಿದೆ ಎಂದು ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣ್‌ಪ್ರಕಾಶ್ ಪಾಟೀಲ್ ತಿಳಿಸಿದರು. ಓಕೆ, ಹಾಗಾದರೆ ಯಾರು ಅಪ್ಲೈ ಮಾಡ್ಬೋದು ಇದಕ್ಕೆ? ಅರ್ಹ ಅಭ್ಯರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು. 2024 ಜನವರಿ 1ರಿಂದ ಯೋಜನೆ ಆರಂಭವಾಗಲಿದೆ ಎಂದು ಅವರು ತಿಳಿಸಿದರು. ಓಕೆ, ಇದಕ್ಕೆ 2022-23ನೇ ಸಾಲಿನ ಈಗ ಯಾರು ಬಿ ಎಡ್ ಅಪ್ಲಿಕೇಶನ್ ಹಾಕಿದಿರಲ್ಲ ನೀವೆಲ್ಲರೂ ಕೂಡ 2022-23ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದು 6 ತಿಂಗಳು ಪೂರೈಸಿದವರು ಮತ್ತು ಉನ್ನತ ಶಿಕ್ಷಣ ಅಥವಾ ಯಾವುದೇ ಉದ್ಯೋಗಕ್ಕೆ ಸೇರದೆ ಇರುವವರು ಅರ್ಜಿ ಸಲ್ಲಿಸಲು ಅರ್ಹರು. ನೀವು ಬಿ ಎಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಸೊ ನೀವು ಯುವ ನಿಧಿಗೆ ಎಲಿಜಿಬಲ್ ಆಗೋದಿಲ್ಲ. ಯಾಕಂದರೆ ಉನ್ನತ ಶಿಕ್ಷಣ ಆಗ್ತಾಯಿದೆ, ಅದು ಹೈಯರ್ ಎಜುಕೇಷನ್ ಆಗ್ತಾಯಿದೆ ಅಲ್ವಾ. ಸೊ ಡಿಗ್ರಿ ಆದ ನಂತರ ಮತ್ತೊಂದು ಎಜುಕೇಷನ್ ಪಡಿತಿದ್ದಾರೆ ಅಂತಂದರೆ ಅದಕ್ಕೆ ನಿಮಗೆ ನಿರುದ್ಯೋಗ ಭತ್ಯೆ ಅದು ಕೊಡೋದಿಲ್ಲ ಅವರು. ಇನ್ನೊಂದು ಯಾವುದೇ ಉದ್ಯೋಗಕ್ಕೆ ಸೇರದೇ ಇರುವವರು ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರು. 22-23ನೇ ಸಾಲಿನಲ್ಲಿ ಡಿಗ್ರಿ ಪಡೆದಿರಬೇಕು ಅವರು. ಈ ಯೋಜನೆಯಡಿ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ 3,000 ರೂಪಾಯಿನ ಕೊಡ್ತಾರೆ. ಡಿಪ್ಲೊಮಾ ಹೊಂದಿದವರಿಗೆ ಮಾಸಿಕವಾಗಿ 1,500 ರೂಪಾಯಿನ ಆರ್ಥಿಕ ನೆರವನ್ನು ನೀಡಲಾಗುತ್ತದೆ. ಆದರೆ ಈ ಉದ್ಯೋಗ ಸಿಗುವವರೆಗೆ ಅಥವಾ 2 ವರ್ಷಗಳ ಅವಧಿಯಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಹಣವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುತ್ತದೆ ಎಂದು ವಿವರಿಸಿದರು. ಈಗ ಸಪೋಸ್ ನಿಮ್ಮದು ಈಗ ಯಾವುದು ಹೇಳಿ, ಜನವರಿ 1, 2024, ಆಮೇಲೆ ಜನವರಿ 1, 2025, ಜನವರಿ 1, 2026, 1 ವರ್ಷ 2 ವರ್ಷ. ಇಲ್ಲಿಂದ 1 ವರ್ಷ, ಇಲ್ಲಿಂದ ಮತ್ತೆ 2 ವರ್ಷ, ಸರಿನಾ? 2 ವರ್ಷ ಅಥವಾ ಅದಕ್ಕಿಂತ ಮುಂಚೆ ಈಗ ಒಂದು ವೇಳೆ ನಿಮಗೆ 2024 ಡಿಸೆಂಬರ್ ಒಳಗಡೆ ಒಂದು ಜಾಬ್ ಸಿಕ್ತಪ್ಪ, ಗೌರ್ಮೆಂಟ್ ಜಾಬ್ ಅಥವಾ ಬೇರೆ ಖಾಸಗಿ ಜಾಬ್ ಯಾವುದಾದ್ರು ಸಿಕ್ತಂತಂದರೆ ನಿಮಗೆ ಅದು ಕಟ್ ಮಾಡ್ತಾರೆ, ಅಂದರೆ ಅಲ್ಲಿಂದ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ನಿಮಗೆ ನಿರುದ್ಯೋಗ ಭತ್ಯೆಯನ್ನು ಕೊಡೋದಿಲ್ಲ, ಯಾಕಂದರೆ ನಿಮಗೆ ಉದ್ಯೋಗ ಸಿಕ್ಕಿದಲ್ಲ ಅಂತೇಳಿ. ಲಾಸ್ಟ್ ಮ್ಯಾಕ್ಸಿಮಮ್ 2 ಇಯರ್ಸ್ ನಿರುದ್ಯೋಗ ಭತ್ಯೆ ಕೊಡ್ತಾ ಇರ್ತಾರೆ ಅಂತೇಳಿ ನಿಮ್ಗೆ 60 ಏಜ್ ಆಗೋ ತನಕನೂ ಗೌರ್ಮೆಂಟ್ ಅಂಡರ್ನಲ್ಲಿ ಇರೋದಲ್ಲ. ಓಕೆ, ನಿಮಗೆ 2 ವರ್ಷಗಳ ಮಾತ್ರ ನಿರುದ್ಯೋಗ ಭತ್ಯೆಯನ್ನು ಕೊಡಲಾಗ್ತದೆ, 3ನೇ ವರ್ಷದಿಂದ ಕೊಡೋದಕ್ಕಾಗೋದಿಲ್ಲ. ಆ 2 ವರ್ಷದ ಒಳಗಡೆ ನೀವು ಯಾವುದಾದ್ರೂ ಒಂದು ನೌಕರಿನ ಹಿಡಿದ್ರೆ ಆ ನೌಕರಿ ಹಿಡಿದಾಗಿಂದ ನೆಕ್ಸ್ಟ್ ತಿಂಗಳಿಂದ ಅದು ಮತ್ತೆ ಸ್ಟಾಪ್ ಆಗ್ತದೆ. ಓಕೆ, ಈಗ ಜನವರಿ 24 ಅಲ್ಲ ಇದೆ, ಮಾರ್ಚ್ 24ನಲ್ಲಿ ನೀವು ಜಾಬ್ ತೊಗೊಂಡ್ರೆ ನಿಮಗೆ ನಿರುದ್ಯೋಗ ಭತ್ಯೆ ಸ್ಟಾಪ್ ಆಗ್ತದೆ, ಕೊಡೋದಿಲ್ಲ ಮತ್ತೆ. ಓಕೆ, ಬಟ್ ಉನ್ನತ ಶಿಕ್ಷಣ ಇಲಾಖೆ ನೀಡಿರುವ ಅಂಕಿ ಅಂಶಗಳ ಪ್ರಕಾರ ಅಂದಾಜು 5 ಲಕ್ಷ ಫಲಾನುಭವಿಗಳಿದ್ದು ಯೋಜನೆ ಅನುಷ್ಠಾನಕ್ಕೆ ವಾರ್ಷಿಕ 2,500 ಕೋಟಿಗಳ ಅಗತ್ಯವಿದೆ ಅಂತ ಹೇಳ್ತಾರೆ. 5 ಲಕ್ಷಗಳು ಫಲಾನುಭವಿಗಳಾಗ್ಬೋದು ಅಂತ, 5 ಲಕ್ಷ ತನಕ ಅಪ್ಲಿಕೇಶನ್ಸ್ ಬರ್ಬೋದು ಅಂತ ಹೇಳಿ. ಓಕೆ, ಸೊ ನೀವು ಬಿ ಎಡ್ ಮಾಡ್ತಾ ಇರೋರು ನೀವು ಕೂಡ ಎಲಿಜಿಬಲ್ ಆಗ್ತಿರೋ ಇಲ್ವೋ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಹೈಯರ್ ಸ್ಟಡೀಸಿಗೆ ಹೋದವ್ರಿಗೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇದರಲ್ಲಿ. ನೋಡೋಣ ಮುಂದೆ ಯಾವ ರೀತಿಯಾಗಿ ಅದನ್ನು ಅವರು ಹೇಳ್ತಾರೆ ಅಂತ ಹೇಳಿ. ಸೊ ಇದಿಷ್ಟು ನಮ್ಮ ಈ ಬಿ ಎಡ್ ಯಾರು ಶಿಕ್ಷಣವನ್ನು ಪಡೀಲಿಕ್ಕೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಿರುವಂತಹ ಚಿಕ್ಕ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.